ಮಾರ್ನಿಂಗ್ ವೈಟ್ಸ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಇವತ್ತು ಶಿವರಾತ್ರಿ ಹಬ್ಬದ ಶುಭ ಹಾರೈಕೆಗಳು. ಶಿವರಾತ್ರಿ ಅಂದರೆ ಶಿವ ಲಿಂಗ ರೂಪ ತಾಳಿದ ದಿನ. ಜಗತ್ತೆಲ್ಲ ಶಿವನನ್ನು ಆರಾಧನೆ ಮಾಡುತ್ತೆ. ಕೇದಾರನಾಥ, ಕಾಶಿ ವಿಶ್ವನಾಥ, ಚಂದ್ರಮೌಳೇಶ್ವರ, ಸಾವಿರಾರು ಹೆಸರುಗಳಿಂದ ಈಶ್ವರನನ್ನು ನಾವು ಸ್ತುತಿ ಮಾಡುತ್ತೇವೆ. ನನಗೆ ಪ್ರತಿ ಶಿವರಾತ್ರಿ ಕೂಡ ಒಂದು ವಿಶೇಷ. ಶಿವರಾತ್ರಿ ನನ್ನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ದಿನ. 2019 ಶಿವರಾತ್ರಿ ದಿನ ನಾನು ಒಂದು ನಿರ್ಧಾರ ಮಾಡಿದೆ. ಅವತ್ತು ನನ್ನ ಸ್ಥೂಲಕಾಯ ಪರಾಕಾಷ್ಠೆಗೆ ಏರಿತ್ತು. ನೋಡಲಿಕ್ಕೆ ವಿಪರೀತ ದಪ್ಪ, ಸುಮಾರು 6 ಅಡಿ ಹತ್ತಿರ ಇದ್ದಿದ್ದರಿಂದ ಅಷ್ಟು ಗೊತ್ತಾಗ್ತಿರಲಿಲ್ಲ. ಮುಖಗಳು ತಾಮ್ರದ ತೊಪ್ಪಲೆ. ಆಮೇಲೆ ತೂಕ 145 kg. ಆಲೋಚನೆ ಮಾಡಿ, ಆ ತೂಕದಲ್ಲಿ ನನಗೆ 10 ಹೆಜ್ಜೆ ನಡೆಯೋಕ್ಕಾಗ್ತಿರಲಿಲ್ಲ. ಕಾಲುಗಳಲ್ಲಿ ಪಾದಗಳಲ್ಲಿ ನಡೆದರೆ, ಹೆಚ್ಚೊತ್ತು ಕೂತ್ಕೊಂಡ್ರೆ ಸಣ್ಣ ಬಾವು ಬರ್ತಿತ್ತು. ಶುಗರು 250-300ಕ್ಕಿಂತ ಕಡಿಮೆ ಇರ್ತಿರಲಿಲ್ಲ. ಬೆಳಗ್ಗೆ 25, ಸಂಜೆ 25 ಯೂನಿಟ್ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೇಬೇಕಿತ್ತು. ಹೈ ಬಿ ಪಿ. ಮಲಗಿದ ತಕ್ಷಣ ವಿಪರೀತ ಗೊರಕೆ. ಊಟ ತಿಂಡಿಗೆ ಮಿತಿ ಇಲ್ಲ, ಎಷ್ಟು ತಿಂದರೂ ಹಸಿವು. ಇಂತಹ ಕಾಲದಲ್ಲಿ ನಾನು ಒಂದು ನಿರ್ಧಾರ ಮಾಡಿದೆ. ಏನಂದರೆ 2019 ಶಿವರಾತ್ರಿಯಿಂದ ರಾತ್ರಿ ಊಟ ತ್ಯಜಿಸೋದು ಅಂತ. ಇದರಿಂದ ಏನಾಗ್ಬೋದು ಗೊತ್ತಿಲ್ಲ, ಆದರೆ ಒಂದು ಊಟ ಸ್ಕಿಪ್ ಮಾಡೋದ್ರಿಂದ ಸ್ಥೂಲಕಾಯ ನಿವಾರಣೆಗೆ ಅನುಕೂಲ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ನಮ್ಮ ತಂದೆ ರಾತ್ರಿ ಊಟ ಬಿಟ್ಟು ಸುಮಾರು 10-20 ವರ್ಷನೋ 30 ವರ್ಷ ಊಟನೇ ಬಿಟ್ಬಿಟ್ಟಿದ್ರು. ರಾತ್ರಿ ಊಟ ಮಾಡ್ತಿರಲಿಲ್ಲ, ಅವರ ಅಭ್ಯಾಸ ಆಗಿತ್ತು. ಹಾಗಾಗಿ ನಾನು ಕೂಡ ಪ್ರಾರಂಭ ಮಾಡಿದೆ. ನಂತರದಲ್ಲಿ ನಿಮ್ಗೆ ಆಗಾಗ ತಿಳಿಸ್ದಂಗೆ ತೂಕ ಇವತ್ತಿಗೆ 103-104 ಡಯಾಬಿಟಿಸ್ ನಾರ್ಮಲ್ ಇದೆ. ಇನ್ಸುಲಿನ್ ಇಲ್ಲ, ಈಗ ಬಿ ಪಿ ನಾರ್ಮಲ್ ಇದೆ. ಗೊರಕೆ ಇಲ್ಲೇ ಇಲ್ಲ. ಈ ಸುಮಾರು 40-42 kg ತೂಕ ಇಳಿದ್ರ ಮೇಲೆ ನನ್ನ ಆಕೃತಿನೇ ಬದಲಾಯಿತು. ಹೊಟ್ಟೆ ಬೊಜ್ಜು ಒಳಗೋಯ್ತು. ಮುಖದಲ್ಲಿ ಏನು ವಿಪರೀತವಾದಂಥ ಬೊಜ್ಜಿತ್ತು, ಅದು ಕರಗೋಯ್ತು. ಇವೆಲ್ಲ ಸಾಧ್ಯ ಆಗಿತ್ತು 2019 ಶಿವರಾತ್ರಿಯ ದಿನ ತಗೊಂಡ ತೀರ್ಮಾನ. ಇವತ್ತಿಗೆ 6 ವರ್ಷ ಆಯಿತು ರಾತ್ರಿ ಊಟ ಬಿಟ್ಟು. ನನಗೇನು ಅದರಿಂದ ನಿದ್ರೆ ಬರಲ್ಲ ಅಂಥದ್ದೇನಿಲ್ಲ. ರಾತ್ರಿ ಊಟ ಬೇಕನ್ನೋದಿಲ್ಲ, ಹಸಿವು ಇಲ್ಲ. ಹೀಗಾಗಿ ಪ್ರತಿ ಶಿವರಾತ್ರಿ ಕೂಡ ನನಗೊಂದು ಲ್ಯಾಂಡ್ ಮಾರ್ಕ್. ಶಿವರಾತ್ರಿ ಬಂದಾಗ ನನ್ನ ನೆನಪಾಗೋದು ನನ್ನ ಉಪವಾಸ ಪ್ರಾರಂಭದ ದಿನ. ಇವತ್ತಿಗೆ 6 ವರ್ಷ ಮುಗಿಸಿದ್ದೀನಿ ರಾತ್ರಿ ಊಟ ಬಿಟ್ಟು. ನಾಳೆಯಿಂದ 7 ವರ್ಷ
ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭ ಹಾರೈಕೆಗಳನ್ನು ಹೇಳ್ತಾ, ನೀವು ಸ್ಥೂಲಕಾಯದಿಂದ ಹೈ ಬಿ ಪಿ ಹೈ ಶುಗರಿಂದ ನರಳುತ್ತಾ ಇದ್ದರೆ ನೀವು ಕೂಡ ರಾತ್ರಿ ಊಟ ಬಿಡುವಂಥದ್ದನ್ನು ಪ್ರಾರಂಭ ಮಾಡಿ. ತಕ್ಷಣ ಆಗದಿದ್ದರೂ ಸಂಜೆ 5ಕ್ಕೆಲ್ಲ ರಾತ್ರಿ ಊಟ ಮುಗಿಸ್ಬಿಡಿ. ಈ ರೀತಿ ನಮ್ಮ ದೇಹದಲ್ಲಿ ಉಪವಾಸ, ಬೆಳಗಿನ ವಾಕಿಂಗ್, ರಾತ್ರಿ ಊಟ ಏನು ಬಿಡ್ತೀವಿ ಅದು ಸ್ಥೂಲಕಾಯ ಮಾತ್ರ ಅಲ್ಲ, ನಮ್ಮ ಆರೋಗ್ಯವನ್ನು ಕೂಡ ಸರಿ ಮಾಡುತ್ತೆ. ಇದ್ದಷ್ಟು ದಿನ ನಾವು ಪ್ರಕೃತಿ ಜೊತೆಗೆ ಸಂತೋಷದಿಂದ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇನ್ನೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಮಾರ್ನಿಂಗ್ ವೈಟ್ಸ್ಗೆ ವಿದಾಯ ಹೇಳ್ತೀನಿ. ನಮಸ್ಕಾರ.